ಅಡಗಿರುವರು ಸುಯೋಧನ ಮೋಸದಿ ಸೋಲಿಸಿ ಪಗಡೆ ಆಟದೋಡು ಮೋಸದಿ ಸೋಲಿಸಿ ಪಗಡೆ ಆಟದೋಡು ವೈರಿ ಗುರುಕುಲ ಅದಮರನು ವೈರಿ ಗುರುಕುಲ ಅದಮರನು ಒದಿಸುವೆನು ಸಿರಿಯಿಂ ಮೆರೆದು ದುರಹಂಕಾರದಿ ಒದಿಸುವೆನು ಸಿರಿಯಿಂ ಮೆರೆದು ದುರಹಂಕಾರದಿ ಧಿಕ್ಕರಿಸಿ ಬಲು ಸೊಕ್ಕಿನಿ ಬೆರವ ವೈರಿ ಗುರುಕುಲ ಅದಮರನು ವೈರಿ ಗುರುಕುಲ ಅದಮರನು ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕುಂದಿಗಳಂ ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕುಂದಿಗಳಂ ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗ ಜ್ಞಾನವ ಎಸಗಿದ ರಕ್ತಸರಂ ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗ ಜ್ಞಾನವ ಎಸಗಿದ ರಕ್ತಸರಂ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಮುಕ್ಕಿಸದಿರುವೆ ನೆರಣದೊಳಗೆ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಮುಕ್ಕಿಸದಿರುವೆ ನೆರಣದೊಳಗೆ ವೈರಿ ಗುರುಕುಲ ಅದಮರನು ವೈರಿ ಗುರುಕುಲ ಅದಮರನು ಇಲ್ಲಿ ಅಡಗಿರುವೆಯ ದುರ್ಯೋಧನ ನಿಮ್ಮನಿಗೆ ನಮಸ್ಕಾರ. ಇಂಥ ಸಂಸ್ಕಾರ ಚೆಲ್ಲಬೇಕು ಚೆಲ್ಲಬೇಕು. ಸೋಲಿಗೆ ಎಗರಿ ರಣರಂಗದಿಂದ ಓಡಿ ಹೋದ ಏಡಿ ಹೇಳಿ ಹೇಳಿ ದುರ್ಯೋಧನನಲ್ಲ, ಮೋಸದಿಂದ ವಂಚನೆಯಿಂದ ದ್ರೋಣ ಭೀಷ್ಮ ಕರ್ಣರನ್ನು ಕೊಂದ ನೀವು ಹೇಳಿಗಳು. ಮಾತು ಸಾಕು ದುರ್ಯೋಧನ, ನಿನಗಿಂತ ನಿನ್ನ ತಮ್ಮಂದಿರೇ ಮೇಲು. ಪ್ರಾಣ ಹೋಗುತ್ತದೆ ಎಂದು ತಿಳಿದಿದ್ದರು ರಣರಂಗಕ್ಕೆ ಬಂದರು. ಆದರೆ ನೀನು ಕುರುವಂಶದ ಯುವರಾಜ. ದುರ್ಯೋಧನ, ನಿನಗೆ ಯುದ್ಧದಲ್ಲಿ ಆಸಕ್ತಿ ಇಲ್ಲದಿದ್ದರೆ ನನಗೆ ಹೇಳು, ನಿನ್ನ ಪರವಾಗಿ ನಾನು ಯುದ್ಧ ಮಾಡುತ್ತೇನೆ. ಬೇಡ ಅಶ್ವತ್ಥಾಮ, ಬೇಡ. ನನ್ನಿಂದ ಈಗಾಗಲೇ ಇಡೀ ಕುರುವಂಶವೇ ನಿರ್ವಂಶವಾಗಿದೆ. ಈಗ ನಿನ್ನನ್ನು ಕಳೆದುಕೊಳ್ಳುವ ಧೈರ್ಯ ನನಗಿಲ್ಲ. ಭೀಮ, ನನಗೀಗ ಯುದ್ಧದ ಮೇಲೆ ಆಸೆ ಇಲ್ಲ, ಈ ರಾಜ್ಯದ ಮೇಲೆ ಆಸಕ್ತಿ ಇಲ್ಲ. ನನಗೋಸ್ಕರ ಯುದ್ಧದಲ್ಲಿ ವೀರಮರಣ ಹೊಂದಿದ ನನ್ನ ಸಹೋದರರು ಬಂಧು ಮಿತ್ರರ ಆತ್ಮಶಾಂತಿಗಾಗಿ ದೂರದ ಹಿಮಾಲಯಕ್ಕೆ ತೆರಳಿ ಪ್ರಾರ್ಥಿಸಬೇಕೆಂದು ಇಚ್ಛಿಸುತ್ತೇನೆ. ಮೆಚ್ಚಿದೆ ದುರ್ಯೋಧನ, ನಾ ಮೆಚ್ಚಿದೆ. ಈ ನಿನ್ನ ಯೋಜನೆ ಅತ್ಯಂತ ಅದ್ಭುತವಾದ ಯೋಜನೆಯಾಗಿದೆ. ಈ ಯೋಜನೆ ನಿನಗೆ 17 ದಿನಗಳಿಂದ ಬಂದಿದ್ದರೆ ನಮಗೆ 5 ಗ್ರಾಮಗಳು, ನಿನಗೆ ಇಡೀ ಕುರುವಂಶ ಸಾಮ್ರಾಜ್ಯ ಹಾಗೂ ನಿನ್ನ ಬಂಧು ಮಿತ್ರರು ಎಲ್ಲರೂ ಸಿಕ್ಕಿದ್ದರು. ಮನಃಶಾಂತಿಗಾಗಿ ದೂರದ ಹಿಮಾಲಯ ಪರ್ವತಕ್ಕೆ ಹೋಗಬೇಕೆಂತೇನಿಲ್ಲ. ನಿನಗಾಗಿ ನಿನ್ನ ತಮ್ಮಂದಿರು ನಿನ್ನ ಸ್ನೇಹಿತರು ಇದೇ ರಣರಂಗದಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಹಾಗಾಗಿ ದುರ್ಯೋಧನ, ನೀನು ಈ ಯುದ್ಧವನ್ನು ಆಡಲೇಬೇಕು, ಅದರಲ್ಲಿ ಸೋಲಲೇಬೇಕು, ಅದರಲ್ಲೇ ಸಾಯಬೇಕು. ದುರ್ಯೋಧನ, ಬೇಡ ಭೀಮ, ಬೇಡ. ನನಗೀಗ ಯುದ್ಧದ ಮೇಲೆ ಆಸಕ್ತಿ ಇಲ್ಲ. ನಿನಗೆ ಗೆಲುವೇ ಬೇಕೆಂದಿದ್ದರೆ ನನ್ನ ಸೋಲು ನಿನಗಾಗಿ. ನೀನೇ ಗೆದ್ದೆ ಭೀಮ, ನೀನೇ ಗೆದ್ದೆ. ನಾನಿನ್ನು ಬರುತ್ತೇನೆ. ನಿಲ್ಲು ದುರ್ಯೋಧನ. ಭೀಮ, ಬಿಟ್ಟು ಬಿಡು. ಈಗ ಅವನು ಕೆಳತಿದ್ದಾನೆ. ಈಗ ಅವನ ದೇಹ ಒತ್ತಡದಂತಾಗಿದೆ. ದುರ್ಯೋಧನ, ನಿನ್ನ ಮಗ ಲಕ್ಷ್ಮಣ ಕುಮಾರ ಮುಂದೆ ಬದುಕಿ ಬಾಳಬೇಕಾದ ಕುಮಾರ. ಅವನನ್ನು ನಾನು ನನ್ನ ಈ ಕೈಗಳಿಂದಲೇ ಭೀಮ, ಏನು ಕೋಪವೇ? ಏನಾಯ್ತು ನಿನ್ನ ಹಿಮಾಲಯ ಪರ್ವತ ಪಯಣ? ಶ್ರೀಕೃಷ್ಣ ಪರಮಾತ್ಮ, ನೀನಾದರೂ ತಿಳಿ ಹೇಳು. ದುರ್ಯೋಧನ, ಯುದ್ಧ ಮಾಡಲೇಬೇಕು. ಇದು ಯುದ್ಧದ ಸಮಯ. ಯುದ್ಧ ಅನಿವಾರ್ಯ ದುರ್ಯೋಧನ, ಯುದ್ಧ ಅನಿವಾರ್ಯ. ನಿನ್ನಾಜ್ಞೆ ಕೃಷ್ಣ. ಭೀಮ, ಚಲಲಂಕ ಮಲ್ಲನು ಈ ದುರ್ಯೋಧನ ಯುದ್ಧ ಕಂಜುವನೆ, ಯುದ್ಧ ಕಂಜುವನೆ. ಕುಲದ ಗೌರವವ ಎದೆಗೊತ್ತಿ ಕಾಯುವೆ, ಕುಲದ ಗೌರವವ ಎದೆಗೊತ್ತಿ ಕಾಯುವೆ. ಬಲದ ಭೀಮನೆ ನಿನ್ನೆದುರು ನಿಲ್ಲುವೆ, ಹೇ ಬಲದ ಭೀಮನೆ ನಿನ್ನೆದುರು ನಿಲ್ಲುವೆ. ಬಾ ಭೀಮ, ಬಾ. ಬಾ ದುರ್ಯೋಧನ, ಬಾ. ಬಾ.
ಕಾರಣ ನಾನಲ್ಲ, ಯುದ್ಧಕ್ಕೆ ಕಾರಣ ದುರ್ಯೋಧನೆ. ಯುದ್ಧ ಯುದ್ಧಕ್ಕೆ ಕಾರಣ ದುರ್ಯೋಧನನಲ್ಲ ಕೃಷ್ಣ. ಯುದ್ಧಕ್ಕೆ ಕಾರಣ ನೀನು ಯುದ್ಧ ಹಾಕಲು ಬಿಟ್ಟಿದ್ದು. ನನ್ನ ಈ ಸ್ಥಿತಿ ನಿನಗೂ ಬರಲಿ. ನಿನ್ನ ಕುಲದವರೆಲ್ಲ ನಿನ್ನ ಕಣ್ಣೆದುರೇ ನಾಶವಾಗಿ ಹೋಗಲಿ ಕೃಷ್ಣ, ನಾಶವಾಗಿ ಹೋಗಲಿ. ಆಗ ನೀನು ಅಸಹಾಯಕನಂತೆ ನಿಂತಿರಬೇಕು ಕೃಷ್ಣ. ಇದು ನನ್ನ ಶಾಪ. ನಿನ್ನ ಇಚ್ಛೆಯಂತೆ ಆಗಲಿ ಮಾತೆ, ನಿನ್ನ ಶಾಪವನ್ನು ತಿರಸ್ಕರಿಸಲಿಲ್ಲ. ನೀನು ನ್ಯಾಯತೆಯಂತೆ ಸ್ವರೂಪಿನಿ.